ನೀ ಸುಮ್ನೆ ಇರ್ತಿದ್ಯಾ? ಸಮರ್ಥಣ್ಣ, ನಿನ್ ಮೇಲೆ ಅವ್ರ ಯಾರಿಗೂ ಪ್ರೀತಿ ಇಲ್ಲ. ಅವ್ರಿಗೆಲ್ಲ ಏನಿದ್ರೂನು ಆ ಶ್ರೀಮಂತು ಸಪ್ತಮಿ ಅಷ್ಟೇ. ನೋಡೆ, ಸಮರ್ಥನ್ ಮೇಲಿರೋ ಪ್ರೀತಿನ ನಿನಗ್ ಪ್ರೂವ್ ಮಾಡೋ ಅವಶ್ಯಕತೆ ನನಗೇನೂ ಇಲ್ಲ. ಸಮರ್ಥ, ಇವ್ರುಗಳು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನೀನ್ ಮಾತ್ರ ಇವ್ರ ಬಲೆಗ್ ಬೀಳ್ಬೇಡ. ಬಲೆ ಬಿಸಿ ಗಾಳ ಹಾಕೊಳ್ಳೋದಕ್ಕೆ ಅವನೇನ್ ಮೀನಲ್ಲ. ಅವನು ನನ್ನ ಮಗ. ಅವನು ಜೀವನ ಚೆನ್ನಾಗಿರ್ಲಿ ಅಂತ ಮಾಡ್ತೀನಿ ಹೊರತು ಹಾಳಾಗ್ಬೇಕಂತಲ್ಲ. ಚಿಕ್ಕಪ್ಪ, ನನ್ನಿಂದ ಸುಮ್ಮನೆ ಯಾಕೆ ನಿಮ್ಮನೇಲಿ ಜಗಳ? ನನ್ನನ್ನು ಬಿಡಿಸಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್. ಹಾಗಂತ ಇಲ್ಲೇ ಉಳ್ಕೊಳ್ಳೋದು ಸರಿ ಇರಲ್ಲ. ಸರಿಯಾಗಿ ಹೇಳ್ದೆ ಸಮರ್ಥ. ನಿನಗೆ ಅಂತ ಒಂದು ಮನೆ ಇದೆ ಕಣೋ, ಅಲ್ಲಿ ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇರ್ತಾರೆ. ಆಗಿದ್ದನ್ನೆಲ್ಲ ಮರೆತು ಮೊದಲು ಹೋಗಿ ಅಣ್ಣ ಅತ್ತಿಗೆನ ನೋಡು. ಇಲ್ಲ ಚಿಕ್ಕಮ್ಮ, ನಾನು ಅರೆಸ್ಟ್ ಆಗ್ತಿದ್ರು ನಮ್ಮಣ್ಣ ಏನು ಎತ್ತ ಅಂತ ವಿಚಾರಿಸ್ದೆ ನನ್ನ ಮೇಲೆ ಗೂಬೆ ಕೊರಿಸ್ತಾ. ಅವನ ಹೆಂಡತಿ ನನ್ನ ಮೇಲೆ ಸುಳ್ಳು ಕೇಸ್ ಹಾಕ್ಸಿ ಒಳಗಾಕ್ಸಿದ್ದಾರೆ. ಅವಳು ಮಾಡಿರೋದನ್ನ ನಾನು ಯಾವತ್ತೂ ಮರೆಯಲ್ಲ. ಇನ್ಮೇಲೆ ನಮ್ಮ ಅತ್ತಿಗೆನೇ ನನಗೆ ಶತ್ರು. ಆ ಶತ್ರು ಮನೆಗೆ ಹೋಗೋದಕ್ಕಿಂತ ನೀನ್ ಇಲ್ಲೇ ಇರ್ಬೋದಲ್ಲ ಸಮರ್ಥಣ್ಣ. ಇಲ್ಲ ಮಂಜರಿ, ಕೆಲವರಿಗೆ ಕೆಲವೊಂದಷ್ಟು ಪ್ರಶ್ನೆಗಳನ್ನ ಕೇಳೋದಿದೆ. ಉತ್ತರ ತಗೊಂಡೆ ಮುಂದಿನ ದಾರಿ ಹುಡುಕೋದು. ನಾನಿನ್ ಬರ್ತೀನಿ. ಹೇ ಸಮರ್ಥ, ಒಂದು ನಿಮಿಷ ಇರು, ಬಂದೆ. ಸಮರ್ಥ್, ನೋಡು, ನೀನು ಇಲ್ಲೇ ಉಳ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ. ನಾನು ನಿನಗೆ ಬಲವಂತ ಮಾಡಕ್ಕೆ ಹೋಗಲ್ಲ. ಆದರೆ ನಿನ್ನ ಸ್ವಂತ ಕಾಲ ಮೇಲೆ ನೀನು ನಿಂತ್ಕೊಂಡು ಎಲ್ರಿಗೂ ಉತ್ತರ ಕೊಡಬೇಕು. ತಗೋ, ಈ ದುಡ್ಡನ್ನ ಇಟ್ಕೊಂಡು ಮೆಕ್ಯಾನಿಕ್ ಶಾಪ್ ಓಪನ್ ಮಾಡು. ತಗೋ. ಸಮರ್ಥಣ್ಣ, ಏನ್ ಯೋಚನೆ ಮಾಡ್ತಿದ್ಯಾ? ತಗೊಳ್ಳೋ. ಬೇಡ ಮಂಜರಿ, ಈಗಾಗಲೇ ನನ್ನನ್ನು ಬಿಡಿಸಿ ತುಂಬ ಉಪಕಾರ ಮಾಡಿದ್ದೀರಾ. ಅಷ್ಟೇ ಸಾಕು ನನಗೆ. ಮೆಕ್ಯಾನಿಕ್ ಶಾಪ್ ಓಪನ್ ಮಾಡೋಕ್ಕೆ ದುಡ್ಡಿಗೇನೋ ಮಾಡ್ತೀಯಾ? ನನಗೆ ದುಡ್ಡು ಕೊಡಬೇಕಾಗಿರೋದು ನಮ್ಮ ಅಪ್ಪನ ಕರ್ತವ್ಯ. ಅವರೇ ಕೊಡಬೇಕು. ಯಾರಡ್ಡ ಬಂದರೂ ನಾನು ಅವ್ರ ಹತ್ರ ದುಡ್ಡು ತಗೊಳ್ದೆ ಬಿಡಲ್ಲ. ನಾನಿನ್ ಬರ್ತೀನಿ ಚಿಕ್ಕಪ್ಪ. ಛೇ, ಹೇಯ್, ಕೊನೆಗೂ ನೀನು ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟಲ್ಲ. ನಮ್ ಜೊತೆಗೆ ಇದ್ದು ನಮ್ ವಿರುದ್ಧನೇ ಮಾತಾಡ್ತೀಯಲ್ಲಮ್ಮ. ನೀನ್ ಏನೇ ಮಾಡಿದ್ರುನು ನಾವ್ ಆ ಮನೆಯವ್ರನ್ನೆಲ್ಲ ಮುಗಿಸ್ದೇ ಬಿಡಲ್ಲ. ಛೇ, ಈ ಮೆಕ್ಯಾನಿಕ್ನ ಇಟ್ಕೊಂಡು ಆ ಕಂಜೂಸ್ಗೆ ಬುದ್ಧಿ ಕಳ್ಸೋಣ ಅಂತ ಅನ್ಕೊಂಡಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಲು. ಪಾಪ, ಏನಕ್ಕೆ ವರಿ ಮಾಡ್ಕೋತೀರಾ? ಆ ಸಮರ್ಥ್ಗೆ ಹೇಗಿದ್ರೂನು ಅಣ್ಣ ಅದಕ್ಕೆ ಮೇಲೆ ದ್ವೇಷ ಶುರುವಾಗಿದೆ. ಇಲ್ಲಿದ್ರು ಇಲ್ದೇ ಇದ್ರು ಅವನವ್ರನ್ನ ಟಾರ್ಗೆಟ್ ಮಾಡೇ ಮಾಡ್ತಾನೆ. ನಾವು ಬಿಟ್ರು ಅವನ್ ಮಾತ್ರ ಬಿಡಲ್ಲ.
ನನ್ನಿಂದ ಅರ್ಥನೇ ಮಾಡ್ಕೊಳಕ್ಕಾಗ್ತಿಲ್ಲ ರೀ. ನೀವು ಯಾವಾಗ ಹೇಗಿರ್ತೀರಾ ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಒಂದ್ಸರಿ ಪ್ರೀತಿ ಹುಕ್ಕಿ ಹರಿತಿರೋ ಜಲಪಾತ ಥರ ಇರ್ತೀರಾ, ಇನ್ನೊಂದ್ಸರಿ ಅಗ್ನಿ ಪರ್ವತ ಥರ ದಗ ದಗ ಅಂತ ಉರಿತಿರ್ತೀರಾ. ನಿಮ್ಮ ಪ್ರೀತಿ ನೋಡಿ ಖುಷಿ ಪಡ್ಬೇಕಾ, ಇಲ್ಲ ನಿಮ್ಮ ಕೋಪ ನೋಡಿ ಭಯ ಪಡ್ಬೇಕಾ ನನಗೆ ಗೊತ್ತಾಗ್ತಿಲ್ಲ ರೀ. ನಿಮ್ಮಿಂದ ನಾನು ಕೂಡ ತುಂಬ ಬದಲಾಗಿದ್ದೀನಿ. ಈ ಬದಲಾವಣೆ ಒಂದು ಕಡೆಯಿಂದ ಬೇಜಾರು ತರಿಸಿದ್ರು, ಇನ್ನೊಂದು ಕಡೆ ಖುಷಿ ಕೊಡ್ತಿದೆ. ಏನು ಹಾಗೆ ನೋಡ್ತಿದ್ದೀರಾ? ಹಿಂಗೆ ನೋಡಿ ನೋಡಿನೇ ನನ್ನ ಮನ್ಸನ್ನ ಕದ್ದಿರೋದು. ಚೋರ, ಚಿತ್ತ ಚೋರ. ಸಪ್ತಮಿ ಅವರೇ, ರೀ ನೀವಾ? ಅಫ್ಕೋರ್ಸ್ ನಾನೇ. ಒನ್ ಆ್ಯಂಡ್ ಓನ್ಲಿ ಚೋರ, ಚಿತ್ತ ಚೋರ. ಅಲ್ಲ ರೀ, ನೀವು ಆಫೀಸಿಗೆ ಹೋಗಿದ್ರಿ ತಾನೆ, ಯಾಕೆ ಬಂದ್ರಿ? ಏನಕ್ಕೆ ಬಂದ್ರಿ? ಮತ್ತೆ ಏನಕ್ಕೆ ಬಂದ್ರಿ? ಹಲೋ 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 ಹಲೋ, ಕೂಲ್ ಕೂಲ್ ಸಪ್ತಮಿ ಅವರೇ, ಇದೇನಿದು? ಒಂದೇ ಹೆಸರು ಇಷ್ಟೊಂದು ಪ್ರಶ್ನೆ ಕೇಳಿದ್ರೆ ನಾನು ಹೇಗೆ ಉತ್ತರ ಕೊಡ್ಲಿ? ನಿಜ ಹೇಳಿ, ಇದು ಕನ್ಸ್ ತಾನೆ? ನೀವು ಕನ್ಸಲ್ ತಾನೇ ಬಂದಿರೋದು? ಹೇ ರೀ, ನಾನು ರಿಯಲ್ ಆಗಿ ಬಂದಿರೋದು. ಇಲ್ಲ ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ಕನ್ಸಲ್ ಬಂದು ಕಾಡ್ಸೋಕೆ ನೋಡಿದ್ರೆ ನಾನು ಸುಮ್ಮನೆ ಇರಲ್ಲ. ಹಾ ರೀ, ಯಾಕ್ರಿ ನನಗೆ ಗಿಣ್ತಿದ್ದೀರಾ? ನಿಜಾನ ಕನ್ಸ ಅಂತ ತಿಳ್ಕೊಳ್ಳೋದು ಬೇಡ್ವಾ? ವಾ ಬುದ್ಧಿವಂತೆ, ಕನ್ಸ ನಿಜನಂತ ತಿಳ್ಕೊಬೇಕಾದ್ರೆ ನಿಮ್ಮನ್ನು ಗಿಳ್ಕೊಳ್ಳಿ. ಅದು ಬಿಟ್ಟು ನಮಗೆ ಗಿಳಿದ್ರೆ ನನಗೆ ನೋವಾಗಲ್ವಾ? ಸರಿ, ಇವಾಗ ಯಾಕೆ ಬಂದ್ರಿ ಅದನ್ನ ಹೇಳಿ. ಫೋನ್ ಬಿಟ್ಟೋಗಿದ್ದೆ, ತಗೊಳ್ಳೋಣ ಅಂತ ಬಂದೆ. ಅದ್ರಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ನಾನು ಬರೀ ಶ್ರೀಮಂತ ಅಲ್ಲ, ಏನೋ ಕದ್ದಿರೋ ಕಳ್ ಶ್ರೀಮಂತ ಅಂತ. ಏನು ಏನು ಏನಂದ್ರಿ ನೀವು? ಅದೇ ಸಪ್ತಮಿ ಅವರೇ, ನೀವು ನನ್ನ ಫೋಟೋ ನೋಡ್ಕೊಂಡು ಅದೇನೋ ಕದ್ದೀನ ಅಂತ ಹೇಳ್ತಿದ್ರಲ್ಲ. ನಾನಾ? ನಾನು ಯಾವಾಗ ಆ ಥರ ಹೇಳ್ದೆ? ಓ, ಮೊನ್ನೆ ಮನೆ ಕ್ಲೀನ್ ಮಾಡುವಾಗ ಫೋಟೋ ಮೇಲೆ ಧೂಳು ಹಾಗೆ ಇತ್ತು. ಅದನ್ನ ಕ್ಲೀನ್ ಮಾಡೋಣ ಅಂತ ಸುಮ್ಮನೆ ಕೈಗೆ ತಗೊಂಡೆ ಅಷ್ಟೇ. ಡವ್ವು ನನ್ನ ಹತ್ರನೇ ಡವ್ವು. ಫೋಟೋ ನೋಡ್ಕೊಂಡು ನನ್ನ ಬಗ್ಗೆ ಏನೋ ಹೇಳಿದ್ರಿ ಅಲ್ವಾ? ನಾನು ಹೆಂಗೆ ಕಳ್ಳನಾ? ಹಲೋ ಹಲೋ ಹಲೋ, ನೀವು ಅನ್ಕೊಂಡಿರೋ ಥರ ನಾನು ಏನೂ ಹೇಳಲಿಲ್ಲ. ಕ್ರೇಜಿ ಸ್ಟಾರ್ ರವಿ ಸರ್ದು